ಇನ್ನು ಬಿಜೆಪಿ ಮುಖಂಡನ ವಿರುದ್ಧ ರೈತರೊಬ್ಬರು ಡಿಜಿಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ವಿಚಾರ ಸಂಬಂಧ ಡೀಟೇಲ್ಸ್ ಬರ್ತಾ ಇದೆ. ರೈತ ವೆಂಕಟರಾವ್ ಅಂತ ಹೇಳಿ ಅವ್ರಿಗೆ ಹಣ ಕೊಡದೇನೆ ಸತಾಯಿಸ್ತಾ ಇದ್ದಾರೆ ಬಿಜೆಪಿ ಮುಖಂಡ ಅನ್ನುವಂಥ ಆರೋಪ. ಏಕಾಏಕಿ ಡಿಜಿಪಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಫಸ್ಟು ಬಳ್ಳಾರಿ ಎಸ್ಪಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ, ಕೇರೆ ಮಾಡಲ್ಲ ಅದಕ್ಕೆ. ಅಂದರೆ ಒಟ್ಟು 1,90,08,000 ರೂಪಾಯಿಗೆ ಜಮೀನು ಮಾರಾಟ ಮಾಡ್ತಾರೆ ವೆಂಕಟರಾವನ್ ಅವರು ಈ ಬಿಜೆಪಿ ಮುಖಂಡರಿಗೆ. ಆದರೆ ಬಾಕಿ 43 ಲಕ್ಷ ಹಣ ಕೊಡಲಿಲ್ಲ. ಕೇಳಿದ್ರೆ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಎಸ್ ಪಿ ಕಂಪ್ಲೇಂಟ್ ಕೊಟ್ಟರೆ ಏನೂ ಆಕ್ಷನ್ ತಗೊಳ್ಳಿಲ್ಲ ಅಂತ ಡಿಜಿಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ನೆಕ್ಕಂಟಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಸಿಂಧನೂರು ತಾಲೂಕಿನ ಬಿಜೆಪಿ ಮುಖಂಡ ಇವರು ಮಲ್ಲಿಕಾರ್ಜುನ್ ಅಂತೇಳಿ. ಏನಾಗಿತ್ತು ಆ್ಯಕ್ಚುಲ್ ಆಗಿ ಅಂತಂದರೆ 3 ವರ್ಷದ ಹಿಂದೆ ಸಾಲದ ಸುಳಿಯಲ್ಲಿ ವೆಂಕಟರಾವ್ ರೈತ ಕುಟುಂಬ ಸಿಕ್ಕಾಕೊಂಡಿರುತ್ತೆ. ಈಗ ಸಾಲದ ಸುಳಿಯಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಇರೋ ಆಸ್ತಿಯನ್ನಾದರೂ ಮಾರಿ ಸಾಲವನ್ನು ತೀರಿಸಿ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತೇನೋ ಯೋಚನೆ ಮಾಡಿದರು. ಆವಾಗ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ನೆಕ್ಕಂಟಿಯವರು ಜಮೀನನ್ನು ಖರೀದಿಸಿದರು. ಸಿಂಧನೂರು ಆರಗಿನಮರ ಕ್ಯಾಂಪಿನ ಬಿಜೆಪಿ ಮುಖಂಡರು ಮಲ್ಲಿಕಾರ್ಜುನ ಅಂತ. ಚೆಕ್ ಇದೆ ನೋಡಿ. ಇನ್ನು ಉಳಿದಿದ್ದ ಹಣ ಕೊಡಬೇಕಾಗಿತ್ತು. 1,90,08,000 ಜಮೀನು ಮಾರಾಟ ಆಗಿರುತ್ತೆ. ಅದರಲ್ಲಿ ನಿಯರ್ಲಿ 1.5 ಕೊಡ್ತಾರೆ. ಇನ್ನು 43 ಲಕ್ಷ ಹಣ ಕೊಡಬೇಕು. ಕೊಡ್ತಾರೆ ಅನ್ಕೊಂಡು ಇವರು ಸೈನ್ ಹಾಕ್ಬಿಟ್ರೋ ಏನೋ. ಈಗ ನೋಡಿದ್ರೆ ಕೊಡ್ತಾ ಇಲ್ಲ, ಕೇಳಿದ್ರೆ ಬೆದರಿಕೆ ಆಗ್ತಿದ್ದಾರಂತೆ. ಸರ್ವೆ ನಂಬರ್ 42, 43, 44ರಲ್ಲಿ ಇದ್ದಂತಹ ಜಮೀನನ್ನು ರೈತರು ಮಾರಾಟ ಮಾಡಿರ್ತಾರೆ ಇವರಿಗೆ. ಬಳ್ಳಾರಿ ಸಮೀಪದ ಜುನೆಗುಡ್ಡದ ಸರ್ವೆ ನಂಬರ್ 42, 43, 44 ಜಮೀನದು. ಟೋಟಲ್ ಎಷ್ಟಿತ್ತು ಅಂತಂದರೆ 11 ಎಕರೆ 53 ಗುಂಟೆ ಇತ್ತು. ಅದನ್ನು ಎಕರೆಗೆ 16,50,000 ರೂಪಾಯಿ ಅಂತೆ ಮಾರಾಟ ಮಾಡಿದರು. ಒಟ್ಟು 1,90,08,000 ರೂಪಾಯಿಗೆ ಜಮೀನು ಮಾರಾಟ ಆಗಿತ್ತು. ಆದರೆ ಉಳಿಕೆ ಹಣ ಕೇಳಿದ್ರೆ ಕೊಡಲ್ಲ ಅಂತಿದ್ದಾರಂತೆ, ಏನೋ ಬೆದರಿಕೆ ಆಗ್ತಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಅಂದರೆ ಈ ಬಾಕಿ ಇರುವಂಥ 43 ಲಕ್ಷ ಹಣ ಇಸ್ಕೊಳ್ಳೋಕ್ಕೂ ಮುಂಚೆನೇ ಅವರು ಖಾತೆಗೆ ಸೈನ್ ಎಲ್ಲ ಮಾಡಿಬಿಟ್ಟಿದ್ರ ಅಂತ ಆಲ್ರೆಡಿ? ಶರತ್, ಬಳ್ಳಾರಿ ಮೂಲದ ರೈತರೊಬ್ಬರು ವೆಂಕಟರಾವ್ ಅನ್ನುವಂಥವರು ತಮ್ಮ ಹಾಗೂ ತಮ್ಮ ಕುಟುಂಬಕ್ಕೆ ಸಾಕಷ್ಟು ಆರ್ಥಿಕವಾಗಿ ನಷ್ಟ ಉಂಟಾಗಿರುತ್ತೆ. ಹಾಗಾಗಿ ಆ ಸಾಲವನ್ನು ತೀರಿಸಬೇಕನ್ನೋ ಉದ್ದೇಶಕ್ಕೆ ಅವರ ಬಳಿ ಇದ್ದಂತಹ ಸುಮಾರು 11 ಎಕರೆ ಜಮೀನನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆಗ ಈ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ನೆಕ್ಕುಂಟೆನವರ ಒಬ್ಬರು ಪರಿಚಯ ಆಗ್ತಾರೆ. ಆ ಪರಿಚಯಸ್ಥರ ಮೂಲಕವಾಗಿ 11 ಎಕರೆ ಏನು ಜಮೀನು ಇರುತ್ತೆ ಅದನ್ನು 16 ಲಕ್ಷ ರೂಪಾಯಿ ಅಂತೆ, ಒಂದು ಎಕರೆಗೆ ಸುಮಾರು 1 ಕೋಟಿಗೂ ಅಧಿಕವಾದಂತಹ ಒಂದು ಮೌಲ್ಯಕ್ಕೆ ಈ ಜಮೀನನ್ನು ಮಾರಾಟ ಮಾಡ್ತಾರೆ. ಆರಂಭದಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಕೆಲವು ಟೈಮನ್ನು ಕೂಡ ತೆಗೆದುಕೊಂಡಿರ್ತಾರೆ. ಚೆಕ್ಕನ್ನು ಕೂಡ ಕೊಟ್ಟಿರ್ತಾರೆ. ಬ್ಲಾಂಕ್ ಚೆಕ್ ಮೇಲೆ ಸಹಿಯನ್ನು ಮಾಡಿ ಡೇಟ್ಗಳನ್ನು ಕೂಡ ಹಾಕಿ ಕೊಟ್ಟಿರ್ತಾರೆ. ಆದರೆ ಅದು ಯಾವುದು ಕೂಡ ಬ್ಯಾಂಕ್ಗೆ ಆಗದಂಥ ವೇಳೆಯಲ್ಲಿ ಅಮೌಂಟ್ ಕೂಡ ಇರೋದಿಲ್ಲ. ಹಾಗಾಗಿ ಚೆಕ್ ಬೌನ್ಸ್ ಕೂಡ ಆಗುತ್ತೆ. ಆಗ ಅವರು ಹಣವನ್ನು ಕೇಳಿದಂಥ ವೇಳೆಯಲ್ಲಿ ಅವರು ಹಣವನ್ನು ಕೊಡ್ತೇವೆ, ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಹೇಳಿ ಹೀಗೆ ಅವರು ಕಾಲವನ್ನು ಹರಣ ಮಾಡ್ತಾ ಬರ್ತಾರೆ. ಹೀಗೆ ಅವರಿಗೆ ಹಣದ ಅವಶ್ಯಕತೆ ಇದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇವರು ಏಕಾಏಕಿ ಧಮಕಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಆಗ ಎಸ್ ಪಿ ಕಚೇರಿಗೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ದೂರನ್ನು ತೆಗೆದುಕೊಂಡಂಥ ಎಸ್ ಪಿ ಅವರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಕೂಡ ಮಾಡಲ್ಲ. ಬದಲಿಗೆ ಅವರಿಗೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇದ್ದಂಥ ವೇಳೆಯಲ್ಲಿ ಅವರ ಪರಿಚಯಸ್ಥರ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗಲೂ ಕೂಡ ಅವರ ಹಣವನ್ನು ಕೊಡೋದಿಲ್ಲ. ಸೊ ಕೊನೆಗೆ ಅವರು ಬೆಂಗಳೂರಿನ ಡಿ ಜಿ ಕಚೇರಿಗೆ ಬಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದಲ್ಲಿ ಅವರು ಹೇಳಿರುವಂಥದ್ದು ಇಲ್ಲಿವರೆಗೂ ಕೂಡ ತೆಗೆದುಕೊಂಡಂಥ ಹಣ ಏನಿದೆ ಅದಕ್ಕೆ ಪರ್ಯಾಯವಾಗಿ ಹಣವನ್ನು ಕೊಡ್ತೀನಿ ಅಂತೇಳಿ ಯಾವುದನ್ನು ಕೂಡ ಕೊಟ್ಟಿಲ್ಲ. ಸೊ ಹಣವನ್ನು ಕೊಡಿಸೋದಕ್ಕೆ ಒಂದು ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಕೊಟ್ಟಿಲ್ಲ. ಸೊ ಈ ದಯಮಾಡಿ ಈ ಒಂದು ಹಣ ಏನು ತೆಗೆದುಕೊಂಡು ಕೊಡಬೇಕಾಗಿದೆ, ಬಾಕಿ ಹಣವನ್ನು ವಸೂಲಿ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಇವರಿಗೆ ಪರಿಚಯಸ್ಥರೇ ಈ ಬಿಜೆಪಿ ಮುಖಂಡರು ರಾಜಕೀಯ ನಾಯಕರ ಜೊತೆ ಗುರುತಿಸಿಕೊಂಡಿರುವಂಥದ್ದು. ಕೇಂದ್ರದ ಮಟ್ಟದಲ್ಲೂ ಕೂಡ ಇವರಿಗೆ ಕೆಲವು ಕಾಂಟ್ಯಾಕ್ಟ್ಗಳು ಇರೋದ್ರಿಂದಾಗಿ ಸೊ ಆ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡು ಇವರಿಗೆ ಹಣವನ್ನು ಕೊಡದೆ ಧಮಕಿ ಆಗ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಸದ್ಯ ಈ ವೆಂಕಟರಾವ್ ಏನಿದ್ದಾರೆ ರೈತರು, ಅವರಿಗೆ ಹಣವನ್ನು ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಅವ್ನಿಗೀಗ ಇಷ್ಟಂತ ಲಿಮಿಟೆಡ್ ಇಲ್ರಿ. ಅವ್ನು ಯಾರನ್ನ ಕಬಳಿಸ್ತಾನ, ಪಾಕಿಸ್ತಾನ ತೀವ್ರವಾದಕನ್ನ ಇರ್ತೀನಿ. ನಾನು ಹೇಳ್ತೀನಿ, ನಾನು ಅನುಭವದಾಗ ಇರ್ತೀನಿ. ರಾಮ ನೀನು ನನ್ನ ದೊಡ್ಡಪ್ಪನ ಸಭಾ, ನಮ್ಮ ಅಪ್ಪನ ಸಭಾನ ಅಂತ ಹೇಳನ್ರಿ ಫೋನ್ನಾಗ. 42,56,000 ಭಗವಂತನ ಸಾಕ್ಷಿ ಬೇಕ್ರಿ, ಬರ್ಬೇಕು. ಕೊಡ್ತಾ ಇಲ್ಲ. 3.5 ವರ್ಷದಿಂದ ಹೆಂಗೆ ನಡೆಸ್ತಾರ್ರಿ. ಇದಕ್ಕೊಳಗಡೆ ಏನ್ ಕಿತ್ತಂತಿ ಎಸ್ ಪಿ ಅವ್ರಿಗೆ ಕೊಟ್ಟಿವ್ರಿ, ಬಳ್ಳಾರಿ ಕೊಟ್ಟಿವಿ, ಎಲ್ಲಾರು ಕೊಟ್ಟೆ. ಬಳ್ಳಾರಾಗ ಕಂಪ್ಲೇಂಟ್ ತಗೊಂತಿದ್ದಲ್ರಿ. ಮೊದಲು ಸಿಂಧೂರ ಅಂತ ಇದ್ದ ಒಬ್ಬ, ಆತ ಕೇಸ ತಗೊಂಡ್ರೆ ಹೋಗಿ ಅಂತ ಇಬ್ಬರಿಗೆ. ಅವಾಗ ಎಸ್ ಪಿ ಅವ್ರಿಗೆ ಒಬ್ಬರು ಪೊಲೀಸು ಮಾನವತೆಯಿಂದ ಹೇಳ್ದ, ಫೋನ್ ಮಾಡಿದ್ದೆ. ಫೋನ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ಅವ್ರಿಗೆ ಮಾಡಿ ನಮ್ಮನ್ನು ಕರ್ಸ್ಕೊಂಡಾರ. ಅವಾಗ
ಬರ್ರಮ್ಮ ಅಂತ ಹೇಳಿ ಕೊಡ್ತೀವಿ. ನೀವೇನನ್ನ ಮಾಡ್ಕರಿ ನಾವ್ ರೊಕ್ಕ ಕೊಡಾಗಿಲ್ಲ. ನೀವ್ ಎಲ್ಲಾರ್ಗಿ ಸಂಘದವ್ರಿಗೆ ಹೇಳಿರಿ, ಎಲ್ಲಾರಿಗಿ ಕಳ್ಸಿರಿ. ನೀವೇನ್ ನಿಮ್ ಏನ್ ಮಾಡ್ಕಂತೀರಿ ಮಾಡ್ಕರಂತ ಬೆದರಿಕೆ ಆಗ್ತಾನ್ರಿ. ನಮ್ ತಕ ಬರ್ಬೇಡ್ದು, ನಮ್ ಹೊಲ ತಕ ಬರ್ಬೇಡ. ನಮ್ ಮಕ್ಕಳ ಮೇಲೆ ಅವ್ರ ಮಕ್ಕಳ ಮೇಲೆ ನಾವು ದೌರ್ಜನ್ಯ ಮಾಡಕ್ ಹಚ್ಚಿವಂತ್ರಿ. ಅದೆಲ್ಲನ ಅಡ್ಡಾಡಿದ್ರೆ ಕೂಡ ನಾವ್ ಹಿಂದೆ